ನಿಮ್ಮ ವಾಟ್ಸ್ಆ್ಯಪ್ನಲ್ಲಿ ನೀವು ಈ ಸೆಟ್ಟಿಂಗ್ನ ಮಾಡ್ಕೊಂಡಿಲ್ಲ ಅಂತಂದರೆ ಈಗನೇ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಉಪಯೋಗ ಆಗೋದೇನು ಅಂತಂದರೆ ಯಾರಾದರೂ ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹ್ಯಾಕ್ ಮಾಡೋದಕ್ಕೆ ಆಗಲ್ಲ. ಫೋಟೋಸು ವಿಡಿಯೋಸು ಅನ್ವಾಂಟೆಡ್ ಯಾವುದಾದ್ರೂ ಡೌನ್ಲೋಡ್ ಆಗ್ತಾ ಇದೆ ಅಂತಂದರೆ ಅದನ್ನು ಆಫ್ ಮಾಡ್ಬೋದು. ಅದಾದಮೇಲೆ ಮೇನ್ ಆಗಿ ನಿಮ್ಮ ಲಾಸ್ಟ್ ಸೀನ್ ಆಗಿರ್ಬೋದು, ಪ್ರೊಫೈಲ್ ಫೋಟೋ ಆಗಿರ್ಬೋದು, ಅದನ್ನ ಯಾರಾದರೂ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನ ಸಹಿತ ಆಫ್ ಮಾಡ್ಬೋದು. ಅದನ್ನು ಹೆಂಗೆ ಆಫ್ ಮಾಡೋದು, ಯಾವ ರೀತಿ ಪ್ರೈವಸಿ ಸೆಟ್ಟಿಂಗ್ಗಳನ್ನ ವಾಟ್ಸಪ್ಪಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. 1 by 1 ಸ್ಟೆಪ್ಸ್ ಸಹಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸ್ಕ್ರೀನ್ ರೆಕಾರ್ಡರ್ನ ಪಕ್ಕದಲ್ಲಿ ಹಾಕ್ತೀನಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣನೇ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಫಸ್ಟು ಅಕೌಂಟ್ಗೆ ಹೋಗಿ. 2 ಸ್ಟೆಪ್ ವೆರಿಫಿಕೇಷನ್ನ ಹೆಂಗೆ ಮಾಡೋದು ಅಂಥೇಳಿ ಫಸ್ಟ್ ಅದನ್ನು ಹೇಳ್ಕೊಡ್ತೀನಿ. ಅಕೌಂಟ್ಗೆ ಹೋದ್ಮೇಲೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ 2 ಸ್ಟೆಪ್ ವೆರಿಫಿಕೇಷನ್ ಅಂತೇಳಿ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಫಸ್ಟ್ ನೀವು ಆನ್ ಮಾಡ್ಕೊಳ್ಬೇಕು. ಇಲ್ಲಿ ಟರ್ನ್ ಆನ್ ಮಾಡ್ಕೊಳೋದಿದೆ ಅಲ್ವಾ, ಇಲ್ಲಿ ಟರ್ನ್ ಆನ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ 6 ಡಿಜಿಟ್ ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ಕನ್ಫರ್ಮ್ ಮಾಡಿ. ಒಂದ್ಸಲಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಕನ್ಫರ್ಮ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಹೆಲ್ಪ್ ಆಗೋದೇನು ಅಂತಂದರೆ ಇವಾಗ ಯಾರಾದರೂ ಬೇರೆಯವರು ಫೋನ್ ತೊಗೊಂಡಿರ್ತಾರೆ, ಅವ್ರು ಏನಾದರೂ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಇದು 2 ಸ್ಟೆಪ್ ವೆರಿಫಿಕೇಷನ್ ಒಂದು ವೇಳೆ ನಿಮ್ಮ ಫೋನ್ ಕಳೆದೋಯ್ತು ಅಂತ ಅಂದರು ಅವ್ರು ನಿಮ್ಮ ವಾಟ್ಸಾಪ್ನ ಓಪನ್ ಮಾಡಿ ನೋಡೋದಕ್ಕಾಗಲ್ಲ. ಯಾಕಂತಂದರೆ ಆ 2 ಸ್ಟೆಪ್ ವೆರಿಫಿಕೇಷನಲ್ಲಿ ಒಂದು ಪಿನ್ ಇರುತ್ತೆ. ಆ ಪಿನ್ನ ನೀವು ಓಪನ್ ಮಾಡೋಕ್ಕೆ ನೀವು ಮಾತ್ರ ಗೊತ್ತಿರುತ್ತೆ. ಆ ಪಿನ್ನ ನೀವು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿರೋ ಪಿನ್ನ ಹಾಕ್ಕೊಳ್ಳಿ. 1 2 3 4 5 ಅಂಥದ್ದೆಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸ್ಟ್ರಾಂಗ್ ಆಗಿರೋ ಪಿನ್ನು, ನಿಮ್ಮ ಫೋನ್ ನಂಬರು ಅಂಥದ್ದೇನಾದರೂ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದು ನೆನಪಲ್ಲಿರುತ್ತೆ. ಇಲ್ಲಾಂದರೆ ನೀವು ಫೋನಲ್ಲಿ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಳ್ಬೋದು, ಯಾವುದಾದ್ರೂ ಬುಕ್ನಲ್ಲಿ ಬರೆದಿಟ್ಕೊಳ್ಬೋದು. ಅದು ಹಾಗೆ ಮಾಡಿದಿರಾ ಅಂತ ಅಂದರೆ ನಿಮಗೆ ಕನ್ಫರ್ಮ್ ಆಗಿ ಯಾವುದೇ ಹ್ಯಾಕ್ ಆಗಲ್ಲ. ಯಾರು ನಿಮ್ಮ ಫೋನ್ ಯಾರಾದರೂ ಕಳೆದೋಗಿದೆ ಅಂತ ಅಂದರೂ ಅವರು ಚೆಕ್ ಮಾಡಿ ನೋಡೋದಕ್ಕೆ ಆಗಲ್ಲ. ಅನ್ವಾಂಟೆಡ್ ಆಗಿ ಯಾವುದಾದ್ರೂ ಫೋಟೋಸು ವಿಡಿಯೋಸು ಹಂಗೇನಾದರೂ ಡೌನ್ಲೋಡ್ ಆಗಿದ್ದಾವೆ ಅಂತ ಅಂದರೆ ಫಸ್ಟು ನೀವು ಹೋಗಬೇಕಾಗಿರೋದು ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಕಾಣಿಸುತ್ತೆ ನೋಡಿ, ಸೆಟ್ಟಿಂಗಲ್ಲಿ ಹೋಗಿ. ಸೆಟ್ಟಿಂಗಲ್ಲಿ ನನಗೆ 2 ಸ್ಟೆಪ್ ವೆರಿಫಿಕೇಷನ್ ಅದೊಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಕನ್ಫರ್ಮ್ ಆದಮೇಲೆ ಮತ್ತೆ ಸೆಟ್ಟಿಂಗಲ್ಲೇ ಹೋಗಿ. ಸೆಟ್ಟಿಂಗಲ್ಲಿ ಹೋದರೆ ಇಲ್ಲಿ ಡೌನಲ್ಲಿ ನಿಮ್ಗೆ ಕಾಣಿಸುತ್ತೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಕಾಣಿಸ್ತಾ ಇದೆ ಅಲ್ವಾ, ಆ ಸ್ಟೋರೇಜ್ ಆ್ಯಂಡ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಮೀಡಿಯಾ ಆಟೋ ಡೌನ್ಲೋಡ್ ಅಂತೇಳಿ, ಇಲ್ಲಿ ಆಟೋ ಡೌನ್ಲೋಡ್ ಆಗ್ತಾ ಇರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಆಫ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ್ದು ಬೇಕು, ಬರೀ ಫೋಟೋಸ್ ಮಾತ್ರ ನಿಮಗೆ ಡೌನ್ಲೋಡ್ ಆಗಬೇಕು, ಓಕೆ ಆಟೋ ಡೌನ್ಲೋಡ್ ಆಗಲಿ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ವಿಡಿಯೋಸ್ ಆದರೆ ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವುದು ಡೌನ್ಲೋಡ್ ಆಗೋದು ಬೇಡ, ನನಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಇದು ಎಲ್ಲ ಆಫ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂಥೇಳಿ ಕೊಡಿ. ಆವಾಗ ಅಲ್ಲಿ ನಿಮ್ಗೆ ತೋರಿಸುತ್ತೆ ನೋ ಮೀಡಿಯಾ ಅಂಥೇಳಿ ತೋರಿಸುತ್ತೆ. ಇದು ಎಲ್ಲದಕ್ಕೂ ನೀವು ಮಾಡ್ಬೋದು. ಇದು ವೈಫೈ ಇದ್ದಾಗ ಅದನ್ನು ಡೌನ್ಲೋಡ್ ಆಗೋದಾಗಿರ್ಬೋದು, ನಿಮ್ಮದು ಜಸ್ಟ್ ಡೇಟಾ ಇದ್ದಾಗ, ಮೊಬೈಲ್ ಡೇಟಾ ಇದ್ದಾಗ ಅವಾಗ ಡೌನ್ಲೋಡ್ ಆಗೋದು, ಅದನ್ನೆಲ್ಲ ನೀವು ಬೇಡ ಅಂತ ಅಂದರೆ ನೀವು ಓಕೆ ಮಾಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟು ಓಕೆ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಅನ್ವಾಂಟೆಡ್ ಆಗಿರೋದು ಯಾವುದಾದ್ರೂ ಡೌನ್ಲೋಡ್ ಆಗ್ತಾ ಇದೆ, ಫೋಟೋಸು ವಿಡಿಯೋಸ್ಗಳು ಡೌನ್ಲೋಡ್ ಆಗ್ತಾ ಇದೆ ಅಂತಂದರೆ ಯಾರಾದರೂ ಫ್ರಾಡ್ ಮಾಡಿದಾಗ ಇಮಿಡಿಯೇಟಾಗಿ ಅದು ಡೌನ್ಲೋಡ್ ಆಗಿರುತ್ತೆ. ಹಂಗೆ ಆಗಬಾರ್ದು ಅಂತಂದರೆ ಫಸ್ಟು ಇದನ್ನು ಆಫ್ ಮಾಡ್ಕೊಂಬಿಡಿ. ಅವಲ್ಲಿ ನೋ ಮೀಡಿಯಾ ಅಂಥೇಳಿ ಬರಬೇಕು. ಮೀಡಿಯಾ ಆಟೋ ಡೌನ್ಲೋಡ್ ಇದೆಯಲ್ಲ, ಕೆಳಗಡೆ ಎಲ್ಲ ನೋ ಮೀಡಿಯಾ ಅಂತೇಳಿ ಬಂದಿದೆ ಅಂತ ಅಂದರೆ ನಿಮಗೆ ನೆಕ್ಸ್ಟು ಯಾವುದೇ ಫೋಟೋಸು ವಿಡಿಯೋಸ್ಗಳು ಡೌನ್ಲೋಡ್ ಆಗಲ್ಲ. ನಿಮಗೇನಾದರೂ ಮೊಬೈಲ್ನಲ್ಲಿ ವಾಟ್ಸಪ್ನ ನೀವು ಯೂಸ್ ಮಾಡ್ತಾ ಇರುವಾಗ ಲಾಸ್ಟ್ ಸೀನ್ ಏನಾದರೂ ಗೊತ್ತಾಗಬಾರ್ದು, ಆಮೇಲೆ ನಿಮ್ಮ ಪ್ರೊಫೈಲ್ ಫೋಟೋನ ಯಾರೂ ನೋಡಬಾರ್ದು, ಆಮೇಲೆ ಕಾಂಟ್ಯಾಕ್ಟಲ್ಲಿ ಇರೋರಾಗಿರ್ಬೋದು ಯಾರೂ ನೋಡಲೇಬಾರ್ದು ಅಂತ ಇದ್ರು ಅಂತಂದರೆ ಅದಕ್ಕೂ ನಾವು ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಬೋದು. ಅದನ್ನು ಸೇಮ್ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ ಮೇಲೆ ಹೋಗಿ. ಸೆಟ್ಟಿಂಗ್ ಮೇಲೆ ಹೋದ್ಮೇಲೆ ಇಲ್ಲಿ ಪ್ರೈವಸಿ ಅಂತ ಕಾಣಿಸುತ್ತಿದೆಯಲ್ಲ, ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎವ್ರಿ ಒನ್ ಅಂತ ಇದೆ ಅಲ್ವಾ, ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್ಸು, ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಎಲ್ಲ ಇದೆಯಲ್ಲ ಅದನ್ನು ಮಾಡಬಾರ್ದು. ನೀವು ಇಲ್ಲಿ ನೋ ಬಡಿ ಅಂತ ಇದೆಯಲ್ಲ, ನೋ ಬಡಿ ಮಾಡಿದ್ದೀರಾ ಅಂತ ಅಂದರೆ ನೀವು ಯಾವುದೇ ಪ್ರೊಫೈಲ್ ಫೋಟೋ ಹಾಕ್ಕೊಂಡಿದ್ರು ಅವರಿಗೆ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ನೋ ಬಡಿ ಅಂತೇಳಿ ಮಾಡಿ. ಇದಾದಮೇಲೆ ಪ್ರೊಫೈಲ್ ಪಿಕ್ಚರಲ್ಲಿ ನೋ ಬಡಿ ಅಂತೇಳಿ ಮಾಡಿ. ಲಾಸ್ಟ್ ಸೀನು ನೋ ಬಡಿ, ಪ್ರೊಫೈಲ್ ಪಿಕ್ಚರು ನೋ ಬಡಿ. ಆಮೇಲೆ ನಿಮ್ಮದು ಅಬೌಟ್ ಇನ್ಫಾರ್ಮೇಷನ್ ಏನಾದರೂ ನೀವು ಹಾಕಿರ್ತೀರಲ್ವ ಅದು ಯಾರಿಗೂ ಕಾಣಿಸ್ಬಾರ್ದು ಅಂತ ಅಂದರೆ ಅಲ್ಲಿ ನೋ ಬಡಿ ಅಂತೇಳಿ ಮಾಡಿ ಬ್ಯಾಕ್ ಬನ್ನಿ.
ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಇವಾಗ ಇಲ್ಲಿ ಎಲ್ಲ ಕಡೆ ನೋಬಡಿ ಅಂತ ಇದೆ. ಲಿಂಕ್ಸಲ್ಲೂ ಅಷ್ಟೇ, ಲಿಂಕ್ಸಲ್ಲೂ ನೀವು ನೋಬಡಿ ಅಂತೇಳಿ ನಿಮ್ಮ ಲಿಂಕ್ಸು ಯಾರಿಗೂ ಗೊತ್ತಾಗಬಾರ್ದು. ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀರಾ, ಯೂಟ್ಯೂಬ್ ಲಿಂಕ್ ಹಾಕಿರ್ತೀರಾ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂತಂದರೆ ಅದನ್ನು ಬೇಕಾದರೂ ನೀವು ನೋಬಡಿ ಮಾಡ್ಬೋದು. ಆಮೇಲೆ ಸ್ಟೇಟಸ್ ನೀವೇನಾದರೂ ಹಾಕಿದ್ದೀರಾ ಅಂತ ಅಂದರೆ ಇಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇವರೇ ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅವ್ರಿಗೆ ಮಾತ್ರ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಓನ್ಲಿ ಶೇರ್ ವಿತ್ ಅಂತ ಇದೆ ಅಲ್ವಾ, ಅಲ್ಲಿ ಬೇಕಾದರೆ ಆನ್ ಮಾಡಿಕೊಂಡು ನೀವು ಯಾರ್ಯಾರಿಗೆ ಶೇರ್ ಮಾಡಬೇಕು ಅಲ್ಲಿ ಆನ್ ಮಾಡಿಕೊಂಡ್ರೆ ಸಾಕು. ಆನ್ ಮಾಡಿಕೊಂಡು ಯಾರ್ಯಾರಿಗೆ ಶೇರ್ ಮಾಡಬೇಕು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ಅಲ್ಲಿ ಗ್ರೀನ್ ಬಟನ್ ಒತ್ತಿದ್ದೀರಾ ಅಂತಂದರೆ ಅವೆಲ್ಲವೂ ಸೆಲೆಕ್ಟ್ ಆಗಿರ್ತವೆ. ಇದಿಷ್ಟು ವಾಟ್ಸಪ್ದು ಪ್ರೈವೇಟ್ಸಿ ಸೆಟ್ಟಿಂಗು. ಈ ಸೆಟ್ಟಿಂಗ್ನಲ್ಲಿ ನೀವು ಆಲ್ಮೋಸ್ಟ್ ಇದನ್ನು ಸೆಟ್ಟಿಂಗ್ನ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಫೋನ್ ಏನೂ ಹ್ಯಾಕ್ ಆಗಲ್ಲ, ಅನ್ವಾಂಟೆಡ್ ಆಗಿರೋ ಫೋಟೋಸು ವಿಡಿಯೋಸು ಯಾವುದು ಡೌನ್ಲೋಡ್ ಆಗಲ್ಲ. ಅದಕ್ಕೆ ಆದಷ್ಟು ಈ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮ್ಮ ಫೋನು ಸೇಫ್ ಆಗಿರುತ್ತೆ. ಆಮೇಲೆ ಬೇರೆಯವ್ರಿಗೆ ಯಾರಿಗಾದರೂ ನೀವು ಫೋನ್ನ ಕೊಟ್ಟಿದ್ದೀರಾ ಅಂತಂದರೂ ಆವಾಗಲೂ ಅದು ಸೇಫ್ ಆಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.